ಹಿಂದೆ ಆರ್ ಬಿ ಐ ಬಿ ಆರ್ ಆ್ಯಕ್ಟು ಭಾರತದ ರಿಸರ್ವ್ ಬ್ಯಾಂಕಿನ ಕಾನೂನು ಆ್ಯಕ್ಟ್ ಏನಿತ್ತು, ಹಿಂದೆ ಕೂಡ 6 ವರ್ಷದ ಮೇಲೆ ಡೈರೆಕ್ಟ್ರಾಗಿ ಉಳಿಯಂಗಿರಲಿಲ್ಲ ಯಾರು. ಕೋಆಪ್ರೇಟಿವ್ ಬ್ಯಾಂಕ್ ಅಂದರೆ ಶೆಡ್ಯೂಲ್ಡ್ ಬ್ಯಾಂಕ್ಗಳಲ್ಲಿ 6 ವರ್ಷದ ಮೇಲೆ ಇರೋಂಗಿರಲಿಲ್ಲ. ಅಂದರೆ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಒಬ್ಬರಿಗೆ 2 ಟರ್ಮ್ ಅಂತ ಇತ್ತು. 2 ಟರ್ಮ್ ಅಂದರೆ 3 ವರ್ಷಕ್ಕೊಂದ್ಸರಿ ಟರ್ಮ್ ಇತ್ತು, ವರ್ಷ ಅಧ್ಯಕ್ಷ ಆಯ್ಕೆ ಇತ್ತು. ಎರಡು ಟರ್ಮ್ ಮೇಲೆ ಅವರು ಮತ್ತೆ ಒಂದು ಟರ್ಮ್ ಖಾಲಿ ಬಿಟ್ಬಿಟ್ಟು ಒಂದು ಟರ್ಮ್ ಎಲೆಕ್ಷನ್ ಮಾಡಿದ್ರೆ ಮತ್ತೊಂದು ಟರ್ಮಲ್ಲಿ ಆಯ್ಕೆ ಆಗಬೇಕು, ಆ ಥರ ಇತ್ತು. ಅದು ಬದಲಾವಣೆ ಆಗಿ 5 ವರ್ಷ ಅಂತ ಆಗಿ ರಾಜ್ಯ ಸರ್ಕಾರ ಅದನ್ನು ತೆಗೆದು ಹಾಕ್ತು. ಅವ್ರು ಎಷ್ಟು ವರ್ಷನಾದರೂ ಇರ್ಬೋದು. ಅವರು ಟರ್ಮ್ 3 ವರ್ಷದಿಂದ 5 ವರ್ಷ ಮಾಡಿದರು. ಪ್ರತಿ ವರ್ಷ ಅಧ್ಯಕ್ಷ ಆಯ್ಕೆ ಇದ್ದಿದ್ದು 5 ವರ್ಷಕ್ಕೊಂದ್ಸರಿ ಅಂತ ಮಾಡಿದರು. ಈಗ ಈ ರಿಸರ್ವ್ ಬ್ಯಾಂಕು 6 ವರ್ಷ ಇದ್ದಿದ್ದು ಬಿ ಆರ್ ಆ್ಯಕ್ಟ್ ಹಳೇದನ್ನ ಅದನ್ನು 10 ವರ್ಷ ಅಂತ ಮಾಡಿದ್ದಾರೆ. ಅಂದರೆ ಈ ಕೋಆಪ್ರೇಟಿವ್ ಆ್ಯಕ್ಟು ಸಹಕಾರಿ ಕಾಯ್ದೆ ರಾಜ್ಯ ಸರ್ಕಾರದ ಅಂಡರ್ ಬರುವಂಥದ್ದು. ಅದಕ್ಕೆ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಬೇಕು. ರಾಜ್ಯ ಸರ್ಕಾರ ಕಾನೂನಲ್ಲಿ ತಿದ್ದುಪಡಿ ಮಾಡಿದ್ರೆ ಮಾತ್ರ ಅದು ಓಡಿಸ್ಬಿಟ್ಟು ಸರಿ ಆಗ್ತದೆ. ಇಲ್ಲ ಡೈರೆಕ್ಟ್ ಯಾರು ನನಗೆ ತಿಳಿದಾಗಿ ಯಾರು ಮಲ್ಟಿ ಸ್ಟೇಟ್ ಕೋಆಪ್ರೇಟಿವ್ ಆ್ಯಕ್ಟ್ ಅಂದರೆ ಬಹು ರಾಜ್ಯಗಳ ಕಾಯ್ದೆ, ಕೇಂದ್ರ ಸರ್ಕಾರದ ಕಾಯ್ದೆ ಅಡಿಗಡೆ ಯಾವ ರಿಜಿಸ್ಟ್ರೇಷನ್ ಆಗಿದ್ದಾವೆ ಅವು ಕನ್ವೆ ಆಗುತ್ತದೆ. ಉದಾಹರಣೆಗೆ ಕೆಲವು ಸೊಸೈಟಿಗಳು ಬಹುರಾಷ್ಟ್ರೀಯ ಅಂದರೆ ಬಹುರಾಜ್ಯ ಕಾನೂನಡಿ ಮಲ್ಟಿ ಸ್ಟೇಟ್ ಕೋಆಪ್ರೇಟಿವ್ ಆ್ಯಕ್ಟ್ ಅಡಿಗಡೆ ರಿಜಿಸ್ಟರ್ ಆಗಿದ್ದಾವೆ. ಕೇಂದ್ರ ಸರ್ಕಾರದ ರಿಜಿಸ್ಟ್ರಾರ್ ಅದನ್ನು ರಿಜಿಸ್ಟರ್ ಮಾಡ್ತಾರೆ, ಅವರಿಗೆ ಇದು ಅಪ್ಲೈ ಆಗುತ್ತೆ. ಉದಾಹರಣೆಗೆ ನಮ್ಮ ಅಪೆಕ್ಸ್ ಬ್ಯಾಂಕ್ ಕೂಡ ಸ್ಟೇಟ್ ಇದು ಯಾವುದು ಒಂದು ಅದೊಂದು ಪ್ರೈವೇಟ್ ಬ್ಯಾಂಕ್ ಇದ್ದ ಹಾಗೆ. ಡಿ ಸಿ ಬ್ಯಾಂಕ್ ಹಂಗಲ್ಲ, ನಾವು ರಾಜ್ಯ ಸರ್ಕಾರದ ಕೆಳಗಡೆ ಕೆಲಸ ಮಾಡೋಂಥದ್ದು, ರಾಜ್ಯ ಸರ್ಕಾರ ನಮ್ಮನ್ನು ರಿಜಿಸ್ಟರ್ ಮಾಡಿರೋವಂಥದ್ದು. ಕೋಆಪ್ರೇಟಿವ್ ನಮ್ಮ ಸಹಕಾರಿ ಕಾಯ್ದೆಯಲ್ಲಿ ಯಾವುದೂ ಕೂಡ ಆ ಥರದ ನಿಬಂಧನೆಗಳಿಲ್ಲ. 5 ವರ್ಷಕ್ಕೊಂದ್ಸರಿ ಆಯ್ಕೆ ಆಗುತ್ತೆ, 5 ವರ್ಷಕ್ಕೊಂದ್ಸರಿ ಅಧ್ಯಕ್ಷ ಆಯ್ಕೆ ಆಗ್ತಾನೆ, ಎಷ್ಟು ವರ್ಷ ಬೇಕಾದರೂ ಡೈರೆಕ್ಟ್ರಾಗಿ ಇರ್ಬೋದು. ಈ ಆ್ಯಕ್ಟು ಇನ್ನೂ ನಮ್ಮ ರಾಜ್ಯ ಸರ್ಕಾರ ಅದನ್ನು ಪರಿಗಣನೆ ಮಾಡಿ ಕೋಆಪ್ರೇಟಿವ್ ಆ್ಯಕ್ಟಲ್ಲಿ ಬದಲಾವಣೆ ಮಾಡಿದರೆ, ಅದು ಅಮೆಂಡ್ಮೆಂಟ್ ಮಾಡಿ ತಂದ್ರೆ ಮಾತ್ರ ಲಾಗೂ ಆಗುತ್ತೆ. ಯಾಕೆಂದ್ರೆ ನಾವು ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಸಹಕಾರಿ ಕಾನೂನಿನ ಕೆಳಗಡೆ. ಅದರಿಂದ ಡಿ ಸಿ ಬ್ಯಾಂಕ್ಗಳಿಗೆ ಇದು ಯಾವುದೂ ಕೂಡ ಅಪ್ಲೈ ಆಗಲ್ಲ ನನಗೆ ತಿಳಿದ ಮಟ್ಟಿಗೆ. ಪೂರಕ ಅಂತ ನಮಗೆ ಯಾರಿಗೂ ಒಂದ್ಸಲ. ಯಾಕೆ ಅಂತ ಹೇಳಿದರೆ, ಈ ಉದಾಹರಣೆಗೆ ಎಮ್ ಎಲ್ ಎ ಆಗಲಿ MP ಆಗಲಿ ಅವರಿಗೇನು ನಿಬಂಧನೆ ಇದೆಯಾ? 1 ಟರ್ಮ್ 2 ಟರ್ಮ್ ಇರಬೇಕು ಇದೆಯಾ? ಮತ್ತು ಯಾಕೆ 8, 10 ಟರ್ಮ್ 12 ಟರ್ಮ್ ಇರ್ತಾರೆ, ಅವ್ರಿಗೆ ಯಾಕೆ 1 ಟರ್ಮ್ ಮಾಡಿ ಇನ್ನೊಂದು ಟರ್ಮಿಗೆ ಬೇರೆಯವ್ರಿಗೆ ಯಾಕೆ ಬಿಟ್ಟು ಕೊಡಬಾರ್ದು? ಇಲ್ಲಿ ಯಾರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಇರ್ತಾರೋ ಅವರಿಗೆ ಅನುಭವ ಜಾಸ್ತಿ. ಇವತ್ತು ಯಾವುದೇ ಆ್ಯಕ್ಟ್ ಆಗಲಿ, ನೀವು ಆ್ಯಕ್ಟ್ ಕೆಳಗಡೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಅನುಭವದ ಆಧಾರದ ಮೇಲೆ ಹೆಚ್ಚು ಕೆಲಸ ಮಾಡೋವಂಥದ್ದು. ಆ ದೃಷ್ಟಿಯಲ್ಲಿ ಇವತ್ತು ಈ ಹೊಸ ತಿದ್ದುಪಡಿ ನಮಗೆ ಸರಿ ಇಲ್ಲ. ಇದು ನಾವು ಸರಿ ಇಲ್ಲ ಅನ್ನೋದಕ್ಕಿಂತ ನಮಗಿದು ಅಪ್ಲೈ ಆಗೋದಿಲ್ಲ. ನಾನು ಹೇಳೋಂಥದ್ದು ಈ ಹೊಸ ಬಿ ಆರ್ ಆ್ಯಕ್ಟು, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ನಮಗೆ ಅಪ್ಲೈ ಆಗಲ್ಲ. ನಮಗೆ ಅಪ್ಲೈ ಆಗಬೇಕಾದ್ರೆ ರಾಜ್ಯ ಸರ್ಕಾರ ಅದನ್ನು ತಿದ್ದುಪಡಿ ಮಾಡಿ ಕೋಆಪ್ರೇಟಿವ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ಮಾಡಿದರೆ ನಮಗೆ ಅಪ್ಲೈ ಆಗ್ತದೆ. ಅಲ್ಲ, ಅದರ ಅರ್ಥ ಏನು ಅಂದರೆ 10 ವರ್ಷ ಆಗಿ ಮತ್ತೆ 5 ವರ್ಷ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಆಗುವಂಥ ಅರ್ಥ ಮಧ್ಯೆ. ಅದು ಯಾಕೆ ಮಾಡಬೇಕು ಅಂತ ಕೇಳೋಂಥದ್ದು ನಾವು. ಈಗ ಆಯ್ಕೆ ಮಾಡೋದು ಚುನಾಯಿತ ಪ್ರತಿನಿಧಿಗಳು ಅವ್ರ ಎಲೆಕ್ಟ್ರೋಲ್ ಏನಿರುತ್ತೆ ಮತದಾರ ಪಟ್ಟಿಯಿಂದ ಆಯ್ಕೆ ಆಗ್ತಾರೆ. ಅವರು ಎಲ್ಲೂ ಕೂಡ ನೇರವಾಗಿ ಆಯ್ಕೆ ಸರ್ಕಾರದಿಂದ ಏನು ಆಯ್ಕೆ ಆಗಲ್ಲ ಅವರು. ಅದರಿಂದ ಅವರು ಹೇಗೆ ಬೇರೆ MLA MP ಗಳು ಬೇರೆ ಜನರಲ್ ಎಲೆಕ್ಷನ್ ಇರುತ್ತೆ, ಹಾಗೂ ಕೂಡ ಇದು ಜನರಲ್ ಎಲೆಕ್ಷನ್ ಆಗಿ ಬರುವಂಥದ್ದು. ಅದರಿಂದ ಇದು ಹಿಂದಿತ್ತಿದು 1958ನೇ ತಿದ್ದುಪಡಿಲೇ ಇತ್ತು. 6 ವರ್ಷ ಅಂತ ಇತ್ತದು, ಬಿ ಆರ್ ಆ್ಯಕ್ಟಲ್ಲೇ ಇತ್ತು. ಅದನ್ನು 10 ವರ್ಷ ಅಂತ ಅದು ಲಾಗೂ ಆಗಿಲ್ಲ ನಮಗೆ. ನನಗೆ ತಿಳಿದ ಕಾನೂನು ಪ್ರಕಾರ ಕೋಆಪ್ರೇಟಿವ್ ಆ್ಯಕ್ಟನ್ನು ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ಅನುಮೋದನೆ ಆಗೋವರೆಗೂ ಇದು ಯಾವುದು ಕೂಡ ಲಾಗೂ ಆಗೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಲ್ಲಿ ಈಗ ಎಲ್ಲ ಸರ್ಕಾರಗಳು ಅದನ್ನೇ ಮಾಡ್ತಾ ಇದ್ದಾವೆ ಹಿಂದಿಂದನೂ. ಹಿಂದೆ SS ಪಾಟೀಲ್ರು ಸಹಕಾರ ಸಚಿವರಾದಾಗ, ಮೊನ್ನೆ JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ನಾಮಿನೇಷನ್ಗಳು ಮಾಡಬಾರ್ದು ಅಂತೇಳಿ ಗೌರ್ಮೆಂಟಿನ ನಾಮಿನೇಷನ್ನ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ JH ಪಟೇಲ್ ನೇತೃತ್ವದಲ್ಲಿ SS ಪಾಟೀಲ್ ಮಾಡಿದರು, ತೆಗೆದುಹಾಕಿದ್ರು. ಆನಂತರದ ಬಂದು ಸರ್ಕಾರಗಳು ಇಲ್ಲ ನಾಮಿನೇಷನ್ ಮಾಡಬೇಕು, 5 ನಾಮಿನೇಷನ್ ಮಾಡೋವಂಥದ್ದು ಬಂತು. 5 ನಾಮಿನೇಷನ್ ಕಡೆ 3 ನಾಮಿನೇಷನ್ಗೆ ಬಂತು. ಈಗ 1 ನಾಮಿನೇಷನ್ ಇದೆ, ಸೇರಿದ್ರೆ ಮಾತ್ರ. ಮಧ್ಯ ಕೇಂದ್ರ ಸರ್ಕಾರ ವೈದ್ಯನಾಥನ ವರದಿ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟಾಗ ಸಹಕಾರಿ ವ್ಯವಸ್ಥೆಗೆ, ವೈದ್ಯನಾಥನ ವರದಿಯಲ್ಲಿ ಬೈಲಾ ಅಮೆಂಡ್ಮೆಂಟ್ ಮಾಡಿದ್ರು. ಬೈಲಾನೇ ಇಲ್ಲ. ನಮ್ಮ DCC ಬ್ಯಾಂಕು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಶಾಖೆ ತೆಗಿಬೋದು, ಎಲ್ಲಿ ಬೇಕಾದರೂ ಸಾಲ ಕೊಡ್ಬೋದು, ಎಲ್ಲಿ ಬೇಕಾದರೂ ಡಿಪಾಸಿಟ್ ಕಲೆಕ್ಟ್ ಮಾಡ್ಬೋದು ಅನ್ನೋದು ವೈದ್ಯನಾಥನ ವರದಿ ರಿಪೋರ್ಟ್ ಇನ್ನೂ ಇದೆ. ಅದನ್ನೇನು ಅಬಾಲಿಷ್ ಮಾಡಿಲ್ಲ ಕೇಂದ್ರ ಸರ್ಕಾರ. ಆದರೆ ಈಗ ಹೇಳ್ತಾರೆ, ನೀವು ಬರೀ ಜಿಲ್ಲೆ ಒಳಗೆ ವ್ಯವಹಾರ ಮಾಡಿ, ಜಿಲ್ಲೆ ಒಳಗೆ ಸಾಲ ಕೊಡಿ, ಜಿಲ್ಲೆ ಒಳಗೆ ನೀವು ಡಿಪಾಸಿಟ್ ಕಲೆಕ್ಟ್ ಮಾಡಿ. ಮತ್ತು ವೈದ್ಯನಾಥನ ವರದಿ ಏನಾಯಿತು? ಇನ್ನೂ ಎಕ್ಸಿಸ್ಟಿಂಗ್ ಇದೆ, ಅದನ್ನು ತೆಗೆದಿಲ್ಲ ನೀವು. ರಿಸರ್ವ್ ಬ್ಯಾಂಕ್ ತೆಗೆದಿಲ್ಲ ಅದನ್ನು. ಮತ್ತೆ ಹೆಂಗೆ ನೀವು ಬೇರೆ ಕಾಯ್ದೆಯಿಂದ ಆಗೋ ಮಾಡ್ತೀರಿ? ಅದ್ರ ಪ್ರಕಾರನೇ ಮಾಡಿದ್ರೆ ನಾವು ಶಿವಮೊಗ್ಗ DC ಬ್ಯಾಂಕ್ನವ್ರು ಬೀದರಲ್ಲೂ ಬ್ರಾಂಚ್ ಮಾಡ್ಬೋದು, ನಾವು ಬೀದರಲ್ಲೂ ಸಾಲ ಕೊಡ್ಬೋದು, ಡಿಪಾಸಿಟ್ ಕಲೆಕ್ಟ್ ಮಾಡ್ಬೋದು. ಮತ್ತು ಅವಕಾಶ ಕೊಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ. ಯಾಕಂದರೆ ಇದು ಬಿ ಆರ್ ಆ್ಯಕ್ಟು, ಈ ವೈದ್ಯನಾಥನ್ ವರದಿ ನಬಾರ್ಡು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು.
ನಾವು ಕೆಲಸ ಮಾಡ್ತಾ ಇರೋದು ಕೋಆಪರೇಟಿವ್ ಆ್ಯಕ್ಟು. ಆದ್ದರಿಂದ ನಾವು ಇವತ್ತು ರಾಜ್ಯ ಸರ್ಕಾರ ಏನು ಆದೇಶ ಕೊಡುತ್ತೋ ಅದ್ರ ಪ್ರಕಾರನೇ ಕೆಲಸ ಮಾಡೋದು. ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ನಾವು ಜಿಲ್ಲಾ ವ್ಯಾಪ್ತಿ ಮಾತ್ರ ಇರುವಂಥದ್ದು. ನಾವು ಅಪೆಕ್ಸ್ ಬ್ಯಾಂಕು ರಾಜ್ಯ ವ್ಯಾಪ್ತಿ ಇರ್ತದೆ. ಅದು ಕೂಡ ಕೋಆಪರೇಟಿವ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರೋಂಥ ಮತ್ತೊಂದು ಸಂಸ್ಥೆ. ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು. ಅದು ಈಗ ಹೇಳ್ತಾರೆ ಅಪೆಕ್ಸ್ ಬ್ಯಾಂಕು ಶೆಡ್ಯೂಲ್ಡ್ ಬ್ಯಾಂಕು, ಹಂಗಾಗಿ ಇದು ಲಾಗು ಆಗುತ್ತೆ. ಅದಿಲ್ಲ, ಲಾಗು ಆಗುತ್ತೆ ಅನ್ನೋದಾದರೆ ಕೋಆಪರೇಟಿವ್ ಆ್ಯಕ್ಟಲ್ಲಿ ಆಗಬೇಕು. ಈಗ ಮತ್ತೆ ಇನ್ನೊಂದು ಕಡೆ ಕಾನೂನು ಹೇಳುತ್ತೆ, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳು ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಶಾಖೆ ಓಪನ್ ಮಾಡೋದಕ್ಕೆ ಅನುಮತಿ ಪಡೆಯುವಂಥ ಸಂದರ್ಭದಲ್ಲಿ ಈಗ ಮೊದಲು ಕೇಂದ್ರದ ರಿಜಿಸ್ಟ್ರಾರಿಂದ ಆಗಬೇಕು ಅಂತಿತ್ತು. ಈಗ ರಾಜ್ಯದಲ್ಲೇ ಎಲ್ಲಿ ರಾಜ್ಯದಲ್ಲಿ ಇರುತ್ತೋ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಈಗ ಆ್ಯಕ್ಟಲ್ಲಿ ಸರಿಯಾಗಿ ಹೇಳದೇ ಇರೋದೇ ಇದಕ್ಕೆಲ್ಲ ಕಾರಣಗಳು. ಹಂಗೆ ಹೇಳಬಾರ್ದು. ಅದರಿಂದ ಇದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟು ಬಂದು ಅಂಡರ್ ರಿಜಿಸ್ಟರ್ ಆದಂಥವ್ರಿಗೆ ಮಾತ್ರ, ರಾಜ್ಯ ಸರ್ಕಾರದ ಆ್ಯಕ್ಟಲ್ಲಿ ರಿಜಿಸ್ಟರ್ ಆದಂಥವ್ರಿಗೆ ಇದು ಲಾಗು ಆಗಲ್ಲ ಅನ್ನೋದು ನನ್ನ ಅನುಭವ ಮತ್ತು ನನಗಿರುವಂಥ ಮಾಹಿತಿ.